ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಇದರ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗಿದ್ದಾರೆ. ಹುಬ್ಬಳ್ಳಿಯಿಂದ ಪ್ರಕಾಶ್ ಹಾಗೆ ಬೀದರ್ನಿಂದ ಮಲ್ಲಿಕಾರ್ಜುನ್. ಮೊದಲಾಗಿ ಹುಬ್ಬಳ್ಳಿಯನ್ನ ಗಮನಿಸೋಣ. ಜಿದ್ದಾಜಿದ್ದಿನ ಕ್ಷೇತ್ರ, ಅದು ಕೂಡ ಅದರಲ್ಲೂ ನೇಹಾ ಮರ್ಡರ್ ಕೇಸ್ ಅತಿ ಹೆಚ್ಚಾಗಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಿಜೆಪಿ ಬಳಕೆ ಮಾಡಿಕೊಂಡ ಅಸ್ತ್ರ. ಆ ಕ್ಷೇತ್ರದಲ್ಲಿ ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ತೊಡಕೊಳ್ತಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ಡೀಟೇಲ್ಸ್ನೊಂದಿಗೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, 7 ಗಂಟೆಗೆ ಸರಿಯಾಗಿ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬರ್ತಿದ್ದಾರೆ ಮತದಾರರು, ಪ್ರಾರಂಭ ಆಗಿದೆಯಾ? ಏನಾದರೂ ತಾಂತ್ರಿಕ ದೋಷ ಇತ್ಯಾದಿ ಕೇಳೋಕೆ ಸಿಗ್ತಾ ಇದೆಯಾ ಯಾವುದಾದ್ರೂ ಮತಗಟ್ಟೆಯಿಂದ? ಎಸ್ ಸುಸ್ಮಿತಾ, ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ನಾನು ಹುಬ್ಬಳ್ಳಿಯ ಲ್ಯಾವಿಂಗ್ಟನ್ ಶಾಲೆಯ ಮತಗಟ್ಟೆ ಆವರಣದಲ್ಲಿದ್ದೀವಿ. ಅದರ ಜೊತೆಗೆ ವೀಕ್ಷಕರಿಗೆ ಹೇಳ್ಬಿಡ್ತೀನಿ, ಯಡಿಯೂರಪ್ಪನವರು ವೋಟ್ ಮಾಡ್ತಾ ಇದ್ದಾರೆ, ಕುಟುಂಬ ಸಮೇತರಾಗಿ ಹೋಗಿ ಸರ್ತಿ ಸಾಲಿನಲ್ಲಿ ನಿಂತು ಆ ದೃಶ್ಯಗಳನ್ನ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ರಿ. ಇದರ ಜೊತೆಗೆ ಹುಬ್ಬಳ್ಳಿಯ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಪ್ರಕಾಶ್ ಮುಂದುವರಿಸಿ. ಪ್ರಥಮ ಬಾರಿ ಮತದಾನ ಮಾಡುವಂತಿರ್ಬೋದು, ಅದೇ ರೀತಿ ಹಿರಿಯ ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಫಸ್ಟ್ ಟೈಮ್ ಅಂದರೆ ಪ್ರಥಮ ಬಾರಿಗೆ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸುವುದರ ಜೊತೆಗೆ ಸಾಕಷ್ಟು ಉತ್ಸುಕತೆಯನ್ನು ಇಲ್ಲಿ ಯುವ ಸಮೂಹ ತೋರ್ತಾ ಇದೆ. ಸ್ಮಿತಾ, ನಾನು ಯುವತಿಯನ್ನು ಮಾತಾಡಿಸ್ತಾ ಹೋಗ್ತೀನಿ. ಪುಟಿ, ಫಸ್ಟ್ ಟೈಮ್ ವೋಟಿಂಗ್ ಮಾಡಿದಿರಿ, ಏನು ಹೇಳ್ತೀರಿ, ಏನು ಅನ್ಸುತ್ತೆ? ಫಸ್ಟ್ ಟೈಮ್ ವೋಟ್ ಹಾಕಿದ್ದೀನಿ, ಭಾಳ ಖುಷಿ ಆಗ್ತದೆ ರೀ. ಮತ್ತು ನಂದು ಇದೇ ವರ್ಷ ಫಸ್ಟ್ ವೋಟು, ನಾನು ಬೂತಿಗೆ ಫಸ್ಟ್ ವೋಟು ಹಾಕಿದ್ದೀನಿ. ಅದ ಒಂದು ಹಿಂಗೆ ಪ್ರೌಡ್ ಫೀಲಿಂಗ್ ಅದ, ಮತ್ತು ಭಾಳ ಖುಷಿ ಆಗ್ತದೆ ಕಿ ನನ್ನ ಫಸ್ಟ್ ವೋಟ್ ಈಗ ಆಗಿದೆ ಅಂತ. ಅದ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ ನಮ್ಮಂತ ಈಗ ಯಂಗ್ಸ್ಟರ್ಸ್ ಯಾರು ವೋಟ್ ಹಾಕ್ಬೇಕು ಅವ್ರಿಗೆ ಎಲ್ಲರೂ ಹಿಂಗೆ ತಪ್ಪದೆ ವೋಟ್ ಹಾಕಬೇಕು, ಎಕ್ಸೈಟ್ಮೆಂಟ್ ಇಂತ ವೋಟ್ ಹಾಕಬೇಕು ಅಂತ ಹೇಳ್ತೀನಿ. ನೋಡಿದ್ರಿ, ಹಿರಿಯ ಮತದಾರರು ಬಂದು ಬೆಳಗ್ಗೆ ಮತದಾನ ಮಾಡಿದರು. ಕೆಲವೊಂದಿಷ್ಟು ಯುವ ಸಮೂಹ, ಯುವಕರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಹಿಂದೇಟ್ ಹಾಕ್ತಾರೆ ಮತದಾನ ಮಾಡಲಿಕ್ಕೆ, ಬೇಗ ಬರಲಿಕ್ಕೆ, ಅಂಥವ್ರಿಗೆ ಏನು ಹೇಳ್ತೀರಿ? ನಂಗೇನು ಅನ್ನಿಸ್ತದೆ, ನಮ್ಮಂಥ ಸಣ್ಣ ಹುಡುಗರು ಅಂದರೆ ವೋಟ್ ಯಂಗ್ಸ್ಟರ್ಸ್ ಬಂದು ವೋಟ್ ಹಾಕ್ತಿದ್ದಾರೆ, ಅಜ್ಜ ಅಜ್ಜಿಗಳು ವೋಟ್ ಬಂದು ಜಲ್ದಿ ಬಂದು ವೋಟ್ ಹಾಕ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತದೆ ವೋಟ್ ಹಾಕ್ಬೇಕಂತ. ಯಾರು ಹಾಕಂಗಿಲ್ಲ ಅವ್ರದ್ದು ಅಂದ್ರೆ ಹಂಗೆ ಮಾಡಬಾರ್ದು ಅಂತ ನಂದು. ವೋಟ್ ಹಾಕೋದಿದ್ದಾಗ ಹಾಕ್ಬೇಕ್ರಿ, ಹಿಂಗೆ ಸ್ಕಿಪ್ ಮಾಡಬಾರ್ದು, ಮತ್ತು ಖುಷಿಯಿಂದ ಬರ್ಬೇಕು. ಅವ್ರಿಗೆ ಅದು ಒಂದು ಕೆಲಸ ಅನ್ನಿಸ್ಬಾರ್ದು. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ, ದೇಶದ ಸಂಬಂಧ ಮಾಡಬೇಕು ಅಂತ ಹೇಳ್ತೀನಿ. ಇದು ಪ್ರಥಮ ಬಾರಿಗೆ ಮತವನ್ನು ಚಲಾಯಿಸಿರುವಂತಹ ಯುವತಿಯ ಮಾತು. ಒಂದು ಕಡೆ ಹಿರಿಯ ಮತದಾರನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮತದಾನ ಮಾಡಿದ್ರಿ, ಸರಿಯಾದ ಸಮಯಕ್ಕೆ ಮತದಾನ ಮಾಡಿದ್ರಿ, ಅಂದರೆ ಬೆಳಗ್ಗೆ ಬೇಗ ಬಂದಿದ್ರಿ, ಏನು? ಬೆಳಗ್ಗೆ ಯಾವಾಗಲೂ ನಾವು ಬೇಗ ಬರ್ತಿದ್ದೆ. ಮೊದಲು 5 ಜನರಲ್ಲಿ ಇರ್ತೀವಿ ನಾವು, ಈ ಸಲನೂ 5 ಜನರಲ್ಲಿ ಇದ್ದೆ, ಅದು ಖುಷಿ ಆಯಿತು. ರೈಟ್ ಪ್ರಕಾಶ್, ಮಾತನಾಡಿಸ್ತಾ ಇರಿ. ಇನ್ನು ಬೀದರ್ನಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಪ್ರಾರಂಭವಾಗಿದೆ ಇದರ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿ. ವೋಟಿಂಗ್ ಮಾಡಿದ್ರಿ, ಫಸ್ಟ್ ವೋಟಿಂಗ್, ಸೊ ಏನು ಹೇಳ್ತೀರಾ? ಇವತ್ತು ಮಂಗಳವಾರ ಬಜರಂಗ ಬಲಿ ದಿವಸ, ಅಂಬಾ ಭವಾನಿ, ತುಳಜಾ ಭವಾನಿಯವರ ದೇವರ ದಿವಸ. ನನಗೆ ಇವತ್ತು ಲಕ್ಕಿಡೆ, ನಾ ಹುಟ್ಟಿದ್ದು ಮಂಗಳವಾರ. ಭಾಳ ಸಂತೋಷದಿಂದ ಬೆಳಿಗ್ಗೆ ರೆಡಿಯಾಗಿ ಪೂಜೆ ಮಾಡಿ ಮನೆಯಲ್ಲಿ ಶರಣಬಸವೇಶ್ವರ ಗುಡಿಗೆ ಹೋಗಿ ಶರಣಬಸವೇಶ್ವರ ಆಶೀರ್ವಾದ ತೊಗೊಂಡು ಫಸ್ಟ್ ವೋಟು ಕಲಬುರ್ಗಿಯ NGOs ಕಾಲೋನಿ ಜವಾಹರ್ ಸ್ಕೂಲಿನಲ್ಲಿ ಸಂತೋಷದಿಂದ ವೋಟ್ ಹಾಕಿ ಬಂದಿದ್ದೀನಿ. ಭಾಳ ಖುಷಿ ಆಗ್ತಾಯಿದೆ. ಜನರಿಗೂ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗ ಬಂದು ಮತಗಟ್ಟೆಯಲ್ಲಿ ಲೈನಲ್ಲಿ ಇದ್ದು ಬೇಗ ವೋಟ್ ಹಾಕಿ, ಬಿಸಿಲು ಜಾಸ್ತಿ ಆಗೋ ಚಾನ್ಸ್ ಇದೆ ಅಂತೇಳಿ ನಾನು ಜನರಿಗೆ ವಿನಂತಿ ಮಾಡ್ಕೋತೀನಿ. ತಾವೆಲ್ಲ ಕಡೆ ಓಡಾಡಿದ್ರಿ, ಹೇಗಿದೆ ವಾತಾವರಣ ಅಂತ? ವಾತಾವರಣ ಭಾಳ ಚೆನ್ನಾಗಿದೆ, BJP ಪರವಾಗಿದೆ. ಎಲ್ಲ ಯುವಕರು ಇವತ್ತು ಮೋದಿಜಿ ಮತ್ತು ದೇಶದ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಎಲೆಕ್ಷನ್ ಅಲ್ಲ, ಇವತ್ತು ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, MLA ಎಲೆಕ್ಷನ್ ಅಲ್ಲ, ದೇಶದ ಭವಿಷ್ಯದ ಎಲೆಕ್ಷನ್ನು. ನಾವು ಮೋದಿಜಿಯವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಇವತ್ತು ಜನರು ಡಿಸೈಡ್ ಮಾಡಿದ್ದಾರೆ. ಆದರೂ ಕೂಡ ಜನ ಬೆಳಗ್ಗೆ ತಂಪನ ಹೊತ್ತಲ್ಲಿ ಬಂದು ಮತದಾನ ಮಾಡ್ಬೇಕು. ಇನ್ನೂ ಸಾಕಷ್ಟು ಜನ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಇಲ್ಲ, ಬರ್ತಾ ಇದ್ದಾರೆ, 100 ಬರ್ತಾರೆ. ಇವತ್ತು ನಾನು ಈಗ ನಮ್ಮ ಮತಗಟ್ಟೆಯಲ್ಲಿ ನಾನು ಊಟ ಹಾಕಿ ಬಂದಿದ್ದು. ಈಗಾಗಲೇ ಒಂದು
100 ಜನ 50-100 ಜನ ಕ್ಯೂಲ್ ನಿಂತಿದ್ದಾರೆ. ಸೊ ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲಿಸಿದ್ರಿ. ಸೊ ಈ ಬಾರಿ ಅವ್ರ ಅಳಿಯ ನಿಮ್ಮ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ. ಸೊ ಈ ಬಾರಿ ಅಳಿಯನಿಗೆ ನೀವೇನು ಹೇಳ್ತೀರಿ? ನೋಡ್ರಿ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ, ಜನರಿಗೆ ಅಪೀಲ್ ಮಾಡ್ತಾ ಇದ್ದಾರೆ, ನಾವು ಶೇಡ್ ತೀರಿಸ್ಕೋಬೇಕು. ಯಾರ ವಿರುದ್ಧ ಶೇಡ್ ತೀರಿಸ್ಕೋಬೇಕು? ನಿಮಗೆ 8-9 ಬಾರಿ MLA ಮಾಡಿ, ನಿಮಗೆ 2 ಸಲ MP ಮಾಡಿ, ಅವ್ರ ವಿರುದ್ಧ ಶೇಡ್ ತೀರಿಸ್ಕೋಬೇಕಾ? ಅಥವಾ ಡಾಕ್ಟರ್ ಉಮೇಶ್ ಜಾಧವ್ ಆಗೇನೆ ಶೇಡ್ ತೀರಿಸ್ಬೇಕಾ? ಅವರು ಶೇಡ್ ತೀರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ಇವತ್ತು ವೋಟರ್ಸ್ ಜನರು ನಮ್ಮ ಜೊತೆ ಇದ್ದಾರೆ, ಮೋದಿಜಿಯವ್ರ ಜೊತೆ ಇದ್ದಾರೆ. ಮಾವನನ್ನು ಸೋಲಿಸಿದವ್ರಿಗೆ ಅಳಿಯನ್ನು ಸೋಲಿಸೋ ವಿಶ್ವಾಸ ಇದೆನಾ? ನಾನು ಮಾವ ಹಳ್ಳಿ ಅಂತಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಲಿ ಅವ್ರಿಗೆ ಸೋಲಿಸೋದು ವಿಶ್ವಾಸ ಇತ್ತು, ಅವ್ರು ಸೋಲ್ತಾರೆ. ಸೊ ಇದಿಷ್ಟು BJP ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಮತದಾನ ಮಾಡಿ ಬಂದ ನಂತರ ಹೇಳಿರುವಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರೈಟ್, ಕಲಬುರಗಿಯಲ್ಲಿ ಉಮೇಶ್